ನಮಸ್ತೆ. ಮುಂಜಾನೆಯ ಶುಭೋದಯಗಳೊಂದಿಗೆ ಕಲ್ಪನಾ ಚೆನ್ನಗಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಈ ದಿನ ಯೋಗದ ಪ್ರಯೋಜನದಲ್ಲಿ ಒಂದು ಆಸನ ಸರ್ವಾಂಗಾಸನವನ್ನು ಮಾಡಿ ತೋರಿಸುತ್ತೇವೆ. ಅದಕ್ಕೆ ಮುಂಚೆ ಒಂದು ಪ್ರೇಯರ್ನ ಮಾಡ್ತಾ ಇದ್ವಿ. ಪ್ರೇಯರ್ ಓಂ ಶ್ರೀಂ ಸಹನಾ ಭವತು ಸಹನೌ ಗುಣತು ಸಹ ವೀರ್ಯಂ ಕರವಾವವೈ ತೇಜಸ್ವಿನಾಮದಿತಮಸ್ತು ಮಾ ವಿದ್ವಿಷಾವವೈ. ಓಂ ಶಾಂತಿ ಶಾಂತಿ ಶಾಂತಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಈ ರೀತಿ ಮಂತ್ರ ಪಠಣ ಮಾಡಿದಾಗ ಬಾಯಲ್ಲಿ ಯಥೇಚ್ಛವಾದ ಒಂದು ಜಲ್ಲು ಬರುತ್ತೆ. ಜಲ್ಲನ್ನು ಒಳಗೆ ತೆಗೆದುಕೊಳ್ಳೋದ್ರಿಂದ ಥೈರಾಯ್ಡ್ ಆಗಿರ್ಬೋದು, BP ಶುಗರ್ ಇರ್ಬೋದು, ಅವಾರ್ಡಲ್ಲಿ ಇರುತ್ತೆ. ಕೊಲೆಸ್ಟ್ರಾಲ್ ಮಟ್ಟವನ್ನು ಸಹ ಗುಣಮಟ್ಟ ಕಾಪಾಡ್ಕೊಳ್ಳುತ್ತೆ. ದೇವರು ಕೊಟ್ಟಿರುವಂತಹ ಅಮೃತ ಅಂದ್ರೆ ನಮಗೆ ಎಂಜಲವನ್ನ ಮಂತ್ರ ದಿನಕ್ಕೆ 5 ರೀತಿ ಮಂತ್ರ ಪಠಣ ಮಾಡೋದ್ರಿಂದ ಯಥೇಚ್ಛವಾಗಿ ಎಂಜಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಂಜಲ್ ಒಳಭಾಗ್ಯತೆಗಳಿಂದ ನಮ್ಮಲ್ಲಿ 108 ರೋಗ ಬಾಧೆ ಕಾಡುವುದು ಕಮ್ಮಿ ಆಗ್ತಾ ಬರುತ್ತೆ. ಈ ದಿನ ನಾನೀಗ ಮಾಡುವಂತಹ ಆಸನ, ಮುಂದಿನ ಆಸನ ಸರ್ವಾಂಗಾಸನ. ಅಂದರೆ ಯೋಗದಲ್ಲಿ ಮದರ್ ಆಫ್ ದಿ ಆಸನ ಅಂತ ಕರಿತೀವಿ. ತಾಯಿ ಆಸನ ಯಾವ ರೀತಿ ಮಾಡೋದು? ಪೋಶ್ಚರ್ ನೋಡಿ, ಕಾಲುಗಳನ್ನು ಮುಂದಕ್ಕೆ ಬಿಡಬೇಕು. ಈ ರೀತಿ ದೇಹ ಸಂಪೂರ್ಣವಾಗಿ ಶವಾಸನ ಸ್ಥಿತಿಯಲ್ಲಿ ಇರಬೇಕು. ಈ ರೀತಿಯಾಗಿ ನೋಡಿ, ಶವಾಸನ ಸ್ಥಿತಿಗೆ ಬಂದಿದೆ. ಕಾಲುಗಳು 90 ಡಿಗ್ರಿಗೆ ಬರಬೇಕು. ಈ ರೀತಿ ಕಾಲುಗಳನ್ನು 90 ಡಿಗ್ರಿ ತೆಗೆದುಕೊಳ್ಬೇಕು. ಹೀಗೆ ಸೊಂಟದ ಕೈ ನೀಟಾಗಿ ಮಾಡಬೇಕು. 2 ನಿಮಿಷಗಳ ಇರಬೇಕು. ತಾಯಿ ಆಪ್ತಿ ಆಸನ ಅಂದ್ರೆ ತಾಯಿ ಹೀಗೆ ಗರ್ಭದಲ್ಲಿದ್ದಾಗ ಮಗುವನ್ನು ಪ್ರೊಟೆಕ್ಷನ್ ಮಾಡುತ್ತೆ. ಈ ಆಸನ ಆಗಿ ನಮ್ಮ ದೇಹದ ಸಂಪೂರ್ಣ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿ ಕಾಪಾಡುತ್ತೆ. ದೇಹ ಸಂಪೂರ್ಣವಾಗಿ 90 ಡಿಗ್ರಿ ಇದೆ. ಇದು ಮದರಾಪ್ತಿ ಯೋಗದಲ್ಲಿ ಈ ರೀತಿ ಇದ್ದಾಗ ದೇಹದ ಸಂಪೂರ್ಣ ಆರೋಗ್ಯ ಕಾಪಾಡೋಕ್ಕೆ ಸರ್ವಾಂಗಾಸನ ಅಂತ ಕರಿತೀವಿ. ಮದರಾಪ್ತಿ ಆಸನ. ಈ ಆಸನದಲ್ಲಿ ಮಾಡೋದ್ರಿಂದ ದೇಹ ಸಂಪೂರ್ಣವಾಗಿ ತಾಯಿ ఏ ರೀತಿ ಕಾಪಾಡ್ತಾರೆ ಗರ್ಭದೇಹ, ಅದೇ ರೀತಿ ದೇಹವನ್ನು ಕಾಪಾಡುತ್ತೆ. ನಿಮ್ಗೇನು ಸಾಧ್ಯವರೆ ಕಾಲುಗಳನ್ನು ಈ ರೀತಿಯಾಗಿ ನೆಲಕ್ಕೆ ಅಳವಡಿಕೆ ಮಾಡಬೇಕು. ಈ ರೀತಿಯಾಗಿ ಸಂಪೂರ್ಣವಾಗಿ ದೇಹ ಸಂಪೂರ್ಣವಾಗಿ 90 ಡಿಗ್ರಿಗೆ ತಾಯಿ ಆಪ್ತಿ ಆಸನ, ಮದರಾಪ್ತಿ ಆಸನ ಅಂತ ಕರಿತೀವಿ. ಇದೆ ಸರ್ವಾಂಗಾಸನ. ಅಭ್ಯಾಸ ಮಾಡುವುದಕ್ಕೆ ನಿಧಾನವಾಗಿ ಅಭ್ಯಾಸ ಮಾಡ್ತಾ ಬರಬೇಕು. ಪ್ರಥಮವಾಗಿ ಸೂರ್ಯ ನಮಸ್ಕಾರ ಆಗಿರುವ ನಂತರ ಆಸನಗಳನ್ನ ಅಭ್ಯಾಸ ಮಾಡೋದು ಬಹಳ ಗುಣಮಟ್ಟವಾಗಿರುತ್ತೆ. ನಿಧಾನವಾಗಿ ಕಾಲುವನ್ನು ಕೆಳಗಡೆ ಬಿಡುತ್ತಾ ಶವಾಸನಕ್ಕೆ ಸ್ಥಿತಿಗೆ ಬರಬೇಕು. ರಿಲ್ಯಾಕ್ಸ್ ಮಾಡಬೇಕು. ಸೊ ದಟ್ ಬಲಭಾಗಕ್ಕೆ ತಿರುಗಿ ಈ ರೀತಿ ಇಡುತ್ತೆ. ನಮ್ಮಲ್ಲಿ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಆಸನವನ್ನು ತುಂಬ ಜಾಗೃತಿಯಿಂದ ಮಾಡಿ ಆರೋಗ್ಯಪೂರ್ಣವಾದ ಜೀವನ ನಿಮ್ಮದಾಗಲಿ ಅಂತ ಯೋಗದ ಆಸನ ನೀಡ್ತಾ ಇದ್ದೀನಿ.